ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ನಡೀತಿದ್ದಲ್ಲ. CT ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಮೈನ್ ಥಿಂಗ್, ಸಾಕಷ್ಟು ಡೌಟ್ಗಳಿದ್ದಾವೆ, ಅದ್ರ ಬಗ್ಗೆ KE ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಿಮಗೆ ವಿಡಿಯೋ ಮಾಡಿ ನಾನು KE ಅವರು ಏನು ಹೇಳಿದ್ದಾರೆ ಅದನ್ನ ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬಹುದು. ಇಲ್ಲಿ ನೋಡಿದ್ದಾರೆ, ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಹೇಳಿದ್ದಾರೆ. ಮೈನ್ ಥಿಂಗ್, ನಿಮಗೆ ಇಶ್ಯೂ ವಿತ್ ಕ್ಯಾಟಗರಿ ಇಶ್ಯೂ, ನಿಮಗೆ ನಿಮ್ಮ ಕ್ಯಾಸ್ಟ್ ಇಶ್ಯೂಸ್ ಕ್ಯಾಟಗರಿ ಇಶ್ಯೂ ಇದ್ರೆ ಅವರು ನಿಮ್ಮ RD ನಂಬರ್ನ ಎಂಟ್ರಿ ಮಾಡಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಚೆಕ್ ಮಾಡಕ್ ಹೋಗ್ಬೇಡಿ, ಟೈಮ್ ಆಗುತ್ತೆ ಅಪ್ಡೇಟ್ ಆಗೋದಕ್ಕೆ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡಿ ಒಂದ್ಸಲ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನ ನಿಮ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನ ಇನ್ನೊಂದು ವಿದ್ಯಾರ್ಥಿ ಕ್ವಶನ್ ಕೇಳಿದ್ದಾರೆ, ಬೋತ್ ಕನ್ನಡ ಲ್ಯಾಂಗ್ವೇಜ್, ಇಂಗ್ಲಿಷ್ ಅಂಡ್ ಕನ್ನಡ ಇನ್ ಬೋತ್ ಲ್ಯಾಂಗ್ವೇಜ್ ಇಫ್ ಯು ಸೆಲೆಕ್ಟ್ ಕನ್ನಡ. ನಿಮಗೆ ಕ್ವಶನ್ ಪೇಪರ್ ಯಾವ ಇದ್ರಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಅದನ್ನ ನೀವು ಗಮನಿಸಬಹುದು. ನಂತರ ಮೇನ್ ಥಿಂಗ್ ನೋಡೋದಾದ್ರೆ ನಿಮಗೆ ಸ್ಕೋರ್ ಮಾಡಿ ತಿಳಿಸ್ಕೊಡ್ತೀನಿ. ಕ್ಯಾನ್ ಕ್ಯಾಂಡಿಡೇಟ್ ಎಡಿಟ್ KCT ಅಪ್ಲಿಕೇಶನ್ ಆಫ್ಟರ್ ದ ಲಾಸ್ಟ್ ಡೇಟ್ ಆದ ನಂತರ ಕೂಡ ನಮಗೆ ಅಪ್ಲಿಕೇಶನ್ ಎಡಿಟ್ ಮಾಡಬಹುದು ಅಂತ ಕೇಳಿದ್ದಾರೆ. ಇಲ್ಲ, ಅಪ್ಲಿಕೇಶನ್ ಎಡಿಟ್ ಮಾಡಕ್ ಆಗೋದಿಲ್ಲ. ಬಟ್ ನಿಮಗೆ ವಿದ್ಯಾರ್ಥಿಗಳಿಗೆ ಏನಂದ್ರೆ ಇನ್ನು ಕೂಡ ಮತ್ತೊಮ್ಮೆ ಕಾಲಾವಕಾಶ ಕೊಡ್ತಾರೆ. ಇದು ವರ್ಷ ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ವರ್ಷ ನಿಮಗೆ ಗೊತ್ತಿರೋ ಹಾಗೆ CT ಅಪ್ಲಿಕೇಶನ್ ಡೇಟ್ ಮತ್ತೊಮ್ಮೆ ಅವಕಾಶ ಕೊಟ್ಕೊಂಡು ಹೋಗ್ತಾರೆ. ಮತ್ತೆ ನಿಮಗೆ ಲಾಸ್ಟ್ ಡೇಟ್ ಆದ್ರೂ ಕೂಡ ನಿಮಗೆ CT ಮುಂಚೆ ನಿಮಗೆ ಎಡಿಟ್ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಅದೇ ರೀತಿ ನಿಮಗೆ ನೆಕ್ಸ್ಟ್ ಆಫ್ಟರ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಕೂಡ ನಿಮಗೆ ಎಡಿಟ್ ಮಾಡಕ್ಕೆ ಅವಕಾಶ ಕೊಡ್ತಾರೆ. ನಿಮಗೆ ಅಂಟಿಲ್ ನಿಮಗೆ ಕೌನ್ಸಿಲಿಂಗ್ ಶುರು ಆಗೋವರೆಗೂ ನಿಮಗೆ ಅಲ್ಲಿ ಚಾನ್ಸಸ್ ನ ಕೊಡ್ತಾರೆ. ಬಟ್ ಅದನ್ನ ನೀವು ಮಿಸ್ಯೂಸ್ ಮಾಡ್ಕೋಬೇಡಿ. ಯಾರು ಮೇಜರ್ ಮಿಸ್ಟೇಕ್ ಮಾಡಿದ್ದಾರೆ ಅವರು ಎಡಿಟ್ ಕೂಡ ಮಾಡ್ಕೋಬಹುದು. ಆದಷ್ಟು ನೀವು ಸೇಫ್ ಆಗಿರೋದ್ರಿಗೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೈನ್ ಥಿಂಗ್, ನೀಟ್ ಅವರು ಕಾಯ್ತಿರೋದು ಏನಂದ್ರೆ ಬೋತ್ ನೀಟ್ ಮತ್ತೆ KCT ನ ಎರಡು ಕೂಡ ಬರಬೇಕು ಅನ್ಕೊಂಡಿದ್ದೀನಿ. ಬಟ್ ನಾವು ಅಪ್ಲೈ ಮಾಡ್ಬೇಕಾದ್ರೆ ನಮಗೆ PCMB ಚೂಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ನಾನು ಕೂಡ ಸ್ಟೇಟ್ ಕೌನ್ಸಿಲಿಂಗ್ ನೀಟ್ ಪಾರ್ಟಿಸಿಪೇಟ್ ಮಾಡ್ಬೇಕು. ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ಕೋರ್ಸಸ್ ಅಲ್ಲಿ ನಿಮಗೆ ನೋ ಆಪ್ಷನ್ ಕರೆಕ್ಟ್ ಮಾಡಿ ಆಫ್ಟರ್ ಯುಜಿನೇಟ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮೈನ್ ಥಿಂಗ್, ವಿದ್ಯಾರ್ಥಿಗಳು ಇದಕ್ಕೆ ಕನ್ಫ್ಯೂಷನ್ ಆಗಿ ಕೆಲವರು ಕೂಡ ನೋ ಆಪ್ಷನ್ ಕೊಡೋದಲ್ಲ PCMB ಕೊಟ್ಟಿರ್ತಾರೆ. ಅಲ್ಲಿ ಯುಜಿನಿಟಿ ಆಪ್ಷನ್ ತೋರಿಸ್ತಾ ಇರಲ್ಲ. ಈ ರೀತಿ ಸಮಸ್ಯೆ ಆಗಿರುತ್ತೆ. ಡೋಂಟ್ ವೆರಿ, ತಲೆ ಕೆಡಿಸ್ಕೊಬೇಡಿ. ಈ ರೀತಿ ಇಶ್ಯೂಸ್ ಆಗಿದ್ರೆ ನಿಮಗೆ ಎಡಿಟ್ ಆಪ್ಷನ್ ಬಿಡ್ತಾರೆ, ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ನೀವು ಎರಡು ಕೂಡ ಅಟೆಂಡ್ ಮಾಡಬೇಕು ಅಂದ್ರೆ ಇಲ್ಲಿ ಇನ್ ಕೋರ್ಸಸ್ ಅಲ್ಲಿ ಸೆಲೆಕ್ಟ್ ನೋ ಆಪ್ಷನ್ ಅಂತ ಹೇಳಿ KE ಅವರು ಹೇಳಿದ್ದಾರೆ. ಅದೇ ರೀತಿ ಆಪ್ಷನ್ ನ ಯೂಜಿನಿಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಗಮನಿಸಬಹುದು. ಡೋಂಟ್ ವೆರಿ, ನಿಮಗೆ ಎಡಿಟಿಂಗ್ ಆಪ್ಷನ್ ಕೂಡ ಬಿಡ್ತಾರೆ. ಎಡಿಟಿಂಗ್ ಆಪ್ಷನ್ ಬಿಟ್ಟಾಗ ನೀವು ಅದನ್ನ ನೀವು ಸರಿಪಡಿಸ್ಕೋಬಹುದು. ನಂತರ ಬೇರೆ ರೀತಿ ನಿಮಗೆ ಇದೇ ರೀತಿ ಅಪ್ಡೇಟ್ ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಯಾವ್ದೋ ವಿದ್ಯಾರ್ಥಿಗೆ ಮೀಸಲಾತಿ ಕೆಟಗರಿ ಸರ್ಟಿಫಿಕೇಟ್ ವೆರಿಫೈ ಆದ್ರೂ ಕೂಡ ಫೈನಲ್ ಸಬ್ಮಿಟ್ ಮಾಡಿದ್ಮೇಲೆ GM ತಗೊಳ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ನಿಮ್ದು ಟಿಕೆಟ್ ನ ರೈಸ್ ಮಾಡಿ ಎನ್ಕ್ವೈರಿ ಪೋರ್ಟಲ್ ಅಪ್ಡೇಟ್ ಮಾಡಿ, ನಿಮ್ದು RD ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಿ, ನಿಮ್ಗೆ ಇಶ್ಯೂ ಬಂದ್ಬಿಟ್ಟು ಸಾರ್ಟೆಡ್ ಔಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ರೀತಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ KEಗೆ ಅಲ್ಲಿ ಟೈಪ್ ಮಾಡಿ ಅವರು ರಿಪ್ಲೈ ಕೂಡ ಮಾಡ್ತಾರೆ. ಇಲ್ಲಿ ಮೇನ್ ಕೊಟ್ಟಿದ್ದಾರೆ ನೋಡಿ, ಏನೇನೋ ಕ್ವರೀಸ್ ಇರ್ತವೆ ಅಂತ. ಮೇನ್ ಥಿಂಗ್, ನೀವು ಫೈನಲ್ ಪ್ರಿಂಟ್ಔಟ್ ನ ತೆಗೆದುಕೊಳ್ಳಿ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಅಪ್ಡೇಟ್ ಮಾಡ್ಕೊಂಡು ನೀವು ಫೈನಲ್ ಪ್ರಿಂಟ್ಔಟ್ ಕೂಡ ತೆಗೆದುಕೋಬೇಕಾಗುತ್ತೆ. ನಿಮ್ದು ಕ್ಯಾಟಗರಿ ಅಪ್ಡೇಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ರೆ ನೋಡಿ, ಡೌನ್ಲೋಡ್ ದ ಫೈನಲ್ ಪ್ರಿಂಟ್ ಆಫ್ ಅಪ್ಲಿಕೇಶನ್ ಅಪ್ಡೇಟ್ ಕ್ಯಾಟಗರಿ ವಿಲ್ ಬಿ ಅಪ್ಡೇಟೆಡ್ ಇನ್ ದ ಫೈನಲ್ ಪ್ರಿಂಟ್. ನೀವು ಏನಾದ್ರು ಕ್ಯಾಟಗರಿ ಅಪ್ಡೇಟ್ ಕೂಡ ಮಾಡಿದ್ರೆ ಅಂತರ ಮತ್ತೊಮ್ಮೆ ನೀವು ಫೈನಲ್ ಪ್ರಿಂಟ್ ತೆಗೆದುಕೊಂಡು ಅದನ್ನ ಕೂಡ ಯೂಸ್ ಮಾಡ್ಕೋಬೇಕಾಗುತ್ತೆ. ಕೊಟ್ಟಿದ್ದಾರೆ. ಇನ್ನು ಇಲ್ಲೇ ಕೂಡ ನೀವು ಬೇಕಾದ್ರೆ ನೀವು ಅಲ್ಲಿ ಟೈಪ್ ಕೂಡ ಮಾಡಬಹುದು, ಯಾವ ರೀತಿ ಸಮಸ್ಯೆ ಆಗಿದೆ ಅಂತ. ಇಲ್ಲೇ ವಿದ್ಯಾರ್ಥಿ ಅವರೊಬ್ಬ ಹೇಳ್ಕೊಂಡಿದ್ದ ನೋಡಿ, ಯಾವ ರೀತಿ ಸಮಸ್ಯೆ ಆಗಿದೆ ನಿಮಗೆ ತೋರಿಸ್ತಾ ಇಲ್ಲ ಅಂತ, ಅದಕ್ಕೂ ಕೂಡ ಹೇಳಿದ್ದಾರೆ. ಇಲ್ಲದೆ ನಿಮಗೆ ಸಮಸ್ಯೆ ಇದ್ರೆ ಕ್ವೆರಿ ಏನು ಕೂಡ ನೀವು ರೈಸ್ ಕೂಡ ಮಾಡಬಹುದು. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇಲ್ಲೇ ಮೋರ್ ಇನ್ಫಾರ್ಮೇಶನ್ ಎಲ್ಲ KE ಅವರು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು.